ನಿಮ್ಗೆ ನಾನು ತುಂಬಾ ಸರ್ತಿ ಹೇಳಿದ್ದೀನಿ ಮೇಕಪ್ ರೆವಲ್ಯೂಷನ್ ಅವರದ್ದು ಕೆಲವು ಪ್ರಾಡಕ್ಟ್ಸ್ ತುಂಬಾ ಬಾಂಬ್ ಆಗಿರುತ್ತೆ ಅಂತ, ತುಂಬಾ ಚೆನ್ನಾಗಿ ಅದ್ರದ್ದು ಫಾರ್ಮುಲೇಷನ್ ಇರುತ್ತೆ, ತುಂಬಾ ಚೆನ್ನಾಗಿ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ. ಅಂತದೇ ಒಂದು ಪ್ರಾಡಕ್ಟ್ ನನ್ನ ಕೈಯಲ್ಲಿ ಇವತ್ತಿದೆ. ಇದು ಮೇಕಪ್ ರೆವಲ್ಯೂಷನ್ ಲಂಡನ್ ಅವರ ಅಲ್ಟ್ರಾ ಕ್ರೀಮ್ ಬ್ರೌನ್ಸರ್ ಇನ್ ದ ಶೇಡ್ ಮೀಡಿಯಂ. ಸ್ವಲ್ಪ ಡಾರ್ಕ್ ಅಂತ ಕಾಣಿಸ್ಬಹುದು, ನನಗೂ ಹಾಗೆ ಅನಿಸ್ತು. ಬಟ್ ಅಪ್ಲೈ ಮಾಡುವಾಗ ಸ್ವಲ್ಪ ಡಾರ್ಕ್ ಇದೆ, ಬಟ್ ದಟ್ಸ್ ಓಕೆ, ವಿ ಕ್ಯಾನ್ ಪುಲ್ ಇಟ್ ಆಫ್. ಯಾಕಂದ್ರೆ ತುಂಬಾ ಡಾರ್ಕ್ ಆಗಿ ಇದು ಅಪ್ಲೈ ಆಗಲ್ಲ. ಆಕ್ಚುಲಿ ಇದು ಕೂಲ್ ಟೋನ್ಡ್ ಡಾರ್ಕ್ ಆಗಿದೆ. ಇದರಲ್ಲಿ ಗ್ರೇಷ್ ಅಂಡರ್ ಟೋನ್ ಸ್ವಲ್ಪ ಜಾಸ್ತಿ ಇದೆ, ತುಂಬಾ ಕ್ರೀಮಿ ಇದೆ ಆಯ್ತಾ. ಇದರಲ್ಲಿ ಒಂಥರ ಫ್ರೇಗ್ರೆನ್ಸ್ ಇದೆ ಆಯ್ತಾ, ವಿಚ್ ಇಸ್ ವೆರಿ ಡಿಫ್ರೆಂಟ್. ಪರ್ಫ್ಯೂಮ್ ಅಂತಾನೂ ಅಲ್ಲ, ಒಂಥರ ಫ್ಲೋರಲ್ ಜಾಸ್ಮಿನ್ ತರ ಇದ್ರದ್ದು ಫ್ರೇಗ್ರೆನ್ಸ್ ಇದೆ. ಸೊ ಈ ತರ ಕಾಣಿಸುತ್ತೆ. ಎಷ್ಟು ಕಾಣಿಸ್ತಿದೆ ನಿಮ್ಗೆ ನಂಗೆ ಗೊತ್ತಿಲ್ಲ. ಓಕೆ, ಈ ತರ ಕಾಣಿಸುತ್ತೆ. ತುಂಬಾ ಕೂಲ್ ಟೋನ್ಡ್ ಬ್ರೌನ್, ತುಂಬಾ ಗ್ರೇ ಇದೆ ಇದರಲ್ಲಿ. ಅಂಡ್ ಈ ತರ ಇದ್ರದ್ದು ಸ್ವಾಚ್ ಆಗಿದೆ, ಕಾಣಿಸ್ತಿದ್ಯಾ? ಇದು ಇದ್ರದ್ದು ಸ್ವಾಚ್. ಅಂಡ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಸ್ಕಿನ್ ಒಳಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿ ಹೋಗುತ್ತೆ. ತುಂಬಾ ಪಿಗ್ಮೆಂಟೆಡ್ ಕೂಡ ಆಗಿದೆ ಅಂಡ್ ಬ್ಲೆಂಡ್ ಕೂಡ ಅಷ್ಟೇ ಈಸಿಲಿ ಆಗುತ್ತೆ, ತುಂಬಾ ಕಷ್ಟ ಪಡ್ಬೇಕಂತಿಲ್ಲ. ಅಂಡ್ ಒಂದ್ಸರ್ತಿ ಬ್ಲೆಂಡ್ ಆಗಿ ಒಂದು 5 to 10 minutes ನಂತರ ಇದು ಅಲ್ಲೇ ಉಳಿಯುತ್ತೆ, ಎಲ್ಲೂ ಬಜ್ ಆಗಲ್ಲ, ಸ್ಮಜ್ ಆಗಲ್ಲ, ಟ್ರಾನ್ಸ್ಫರ್ ಪ್ರೂಫ್ ಆಗಿ ಹೋಗುತ್ತೆ. ಈ ಪ್ರಾಡಕ್ಟ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಮೇಕಪ್ ಅಂಡರ್ನೀತ್ ಇದನ್ನ ಹಾಕಿದೆ. ಅಂದ್ರೆ ಮೇಕಪ್ ಮೇಲೆ ಹಾಕಿದ್ರೆ ನನಗೆ ಎಷ್ಟು ಪಿಗ್ಮೆಂಟೆಡ್ ಇದೆ, ಹೇಗಿದೆ, ನನ್ಗೆ ಏನು ಐಡಿಯಾ ಇರ್ಲಿಲ್ಲ ಅಲ್ವಾ, ಬ್ಲೆಂಡ್ ಆಗುತ್ತಾ ಇಲ್ವಾ. ನನ್ನ ಫೌಂಡೇಶನ್ ಮೇಲೆ ಹಚ್ಚೋದ್ರಿಂದ ಅಂಡರ್ನೀತ್ ಇರೋ ಫೌಂಡೇಶನ್ ಏನಾದ್ರು ಮೂವ್ ಆದ್ರೆ ಏನ್ ಮಾಡೋದು, ಆ ತರ ಎಲ್ಲ ನನ್ನ ತಲೆ ಒಳಗೆ ತುಂಬಾ ನಡೀತಿತ್ತು. ಯೂಶುವಲಿ ಕ್ರೀಮ್ ಕೌಂಟರ್ಗಳು ಅಂಡರ್ನೀತ್ ಮೇಕಪ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾನು ಅಂಡರ್ನೀತ್ ಹಾಕಿ ನೋಡಿದೆ. ಅಂಡ್ ಫಾರ್ ಮೈ ಸರ್ಪ್ರೈಸ್ ಇದು ನನ್ನ ಮುಖಕ್ಕೆ ಆ ಸ್ನಿಚ್ ಲುಕ್ ವಿದಿನ್ ಸೆಕೆಂಡ್ಸ್ ಕೊಟ್ಬಿಡ್ತು. ಐ ವಾಸ್ ರಿಯಲಿ ಅಮೇಸ್ಡ್ ಲುಕಿಂಗ್ ಅಟ್ ದ ಟ್ರಾನ್ಸ್ಫಾರ್ಮೇಶನ್. ಒಂದು ಸ್ವೈಪ್ ಅಲ್ಲಿ ಇದು ನನ್ನ ಮುಖವನ್ನು ಹಾಗೆ ಚೇಂಜ್ ಮಾಡ್ತು. ನೀವು ನೋಡ್ತಾ ಇರ್ಬೋದು ನನ್ನ ಅಪ್ಲಿಕೇಶನ್ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಇದು ಅಪ್ಲೈ ಆಯಿತು ಅಂಡ್ ಎಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಯ್ತು ಗೊತ್ತಾ. ಇಟ್ಸ್ ಅ ಪರ್ಫೆಕ್ಟ್ ಶೇಡ್ ಫಾರ್ ಮೀಡಿಯಂ ಡಸ್ಕಿಯರ್ ಸ್ಕಿನ್ ಟೋನ್ ಗರ್ಲ್ಸ್. ಡೀಪರ್ ಸ್ಕಿನ್ ಟೋನ್ ಅವರಿಗೆ ಇದು ಅಷ್ಟೊಂದು ಸೂಟ್ ಆಗ್ಲಿಕ್ಕಿಲ್ಲ. ನನ್ನ ಫಸ್ಟ್ ಟೈಮ್ ಯೂಸ್ ಅಲ್ಲೇ ನಾನು ಹೀಗೆ ಹೇಳ್ಬೇಕಿದ್ರೆ ನೀವ್ ಎಣಿಸ್ಬೋದು ಈ ಪ್ರಾಡಕ್ಟ್ ನನ್ನ ಮೇಲೆ ಎಂತ ಇಂಪ್ರೆಷನ್ ಅನ್ ಬಿಟ್ಟಿದೆ ಅಂತ. ನಾನೇನ್ ಮಾಡಿದೆ ಅಂದ್ರೆ ಫಸ್ಟ್ ಅಂಡರ್ನೀತ್ ಮೇಕಪ್ ಹಚ್ಚಿದೆ, ಆಮೇಲೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಫೌಂಡೇಶನ್ ಮೇಲೆ ಕೂಡ ಇದನ್ನ ಹಚ್ಚಿ ನೋಡಿದೆ. ಅಂಡ್ ಫಾರ್ ಮೈ ಸರ್ಪ್ರೈಸ್ ಇದು ನನ್ನ ಫೌಂಡೇಶನ್ ಅನ್ನು ಒಂಚೂರು ಕೂಡ ಮೂವ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಅಪ್ಲೈ ಆಯಿತು. ನಾನು ತುಂಬಾ ಜಾಸ್ತಿ ಹಾಕೊಳ್ಳಿಲ್ಲ, ಅವಾಗ ಸ್ವಲ್ಪ ಲೈಟ್ ಹ್ಯಾಂಡೆಡ್ಲಿ ಇದನ್ನು ಹಾಕಿ ಬ್ಲೆಂಡ್ ಮಾಡಿದೆ, ಏನು ಪ್ರಾಬ್ಲಮ್ ಕೊಡ್ಲಿಲ್ಲ, ಪ್ಯಾಚಿ ಆಗಿ ಕಾಣಿಸ್ಲಿಲ್ಲ, ಎಲ್ಲೂ ಗ್ಲೋ ಕೊಟ್ಟಿಲ್ಲ, ಮ್ಯಾಟ್ ಲುಕ್ ಕೊಡ್ತಾ ಇತ್ತು. NYB ಅದು ಸ್ಟಿಕ್ ಕಾಂಟೋರ್ ಬಿಟ್ರೆ ನಾನು ಇದೇ ಫಸ್ಟ್ ಟೈಮ್ ಈ ತರ ಕಾಂಟೋರ್ಗಳನ್ನ, ಕ್ರೀಮ್ ಕಾಂಟೋರ್ಗಳನ್ನ ನಾನು ಟ್ರೈ ಮಾಡೋದು. ಅಂಡ್ ಐ ಲವ್ ದಿಸ್. ಇನ್ನೊಂದಿದೆ, ನಿಮ್ಗೆ ಗೊತ್ತಿದೆ, ನಾನು ಸ್ಟ್ಯಾಕ್ ಅಂಡ್ ಸ್ಲೇ ಬ್ಲೂ ಹೆವೆನ್ ಅವರದ್ದು ನಾನು ತರಿಸಿದ್ದೀನಿ. ಅದರಲ್ಲೂ ಒಂದು ಕ್ರೀಮ್ ಕಾಂಟೋರ್ ಇದೆ, ಅದನ್ನ ಇನ್ನು ಟೆಸ್ಟ್ ಮಾಡ್ಬೇಕಿದೆ, ನಿಮ್ಗೆ ಇನ್ನೂ ರಿವ್ಯೂ ಕೊಡ್ಲಿಕ್ಕಿದೆ. ಸೊ ಅದ ಆಮೇಲೆ ನೋಡೋಣ. ಬಟ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 695 rupees, ಆಸ್ ಲೋ ಆಸ್ 500 rupees, 400 rupees ಎಲ್ಲ ಇದು ಸೇಲ್ ಟೈಮಲ್ಲಿ ಹೋಗುತ್ತೆ, ಆವಾಗ ನೀವು ಚೆಕ್ ಮಾಡಿ ತರ್ಬೋದು. ಇದರಲ್ಲಿ 6.7 grams ಆಫ್ ಪ್ರಾಡಕ್ಟ್ ಬರುತ್ತೆ, ವಿಚ್ ಇಸ್ ಅ ಲಾಟ್ ಫಾರ್ ಅ ಕಾಂಟೋರ್. ಯಾಕಂದ್ರೆ ಯಾವಾಗ್ಲೂ ನಾವು ಕಾಂಟೋರ್ ಮಾಡಲ್ಲ, ಯಾವ್ದಾದ್ರು ಫೆಸ್ಟಿವಿಟೀಸ್ ಇದ್ರೆ ಎಲ್ಲ, ಯಾವ್ದಾದ್ರು ಗ್ರ್ಯಾಂಡ್ ಫಂಕ್ಷನ್ ಇದ್ರೆ ಮಾತ್ರ ಈ ತರ ಕಾಂಟೋರ್ ಎಲ್ಲ ನಾನ್ ಮಾಡೋದು ಯೂಶುವಲಿ. ಐ ಥಿಂಕ್ ಮೇಕಪ್ ಹಚ್ಚುವವರು ಕೂಡ ಯಾವಾಗ್ಲೂ ಮಾಡ್ಲಿಕ್ಕಿಲ್ಲ, ಏನಾದ್ರು ಈ ತರ ಒಕೇಶನ್ಸ್ ಗಳಿದ್ರೆ ಮಾತ್ರ ಮಾಡ್ಬೋದು. ಅದಕ್ಕೆ ಈ ಕಾಂಟೋರ್ ಇಸ್ ಅ ಬೆಸ್ಟ್ ಕಾಂಟೋರ್ ಅಂತ ನಾನು ಹೇಳ್ಬೋದು. ಇದ್ರಲ್ಲಿ 2 ಶೇಡ್ ಬರುತ್ತೆ, ಇನ್ನೊಂದು ಲೈಟ್ ಅಂತ ಬರುತ್ತೆ. ಅದು ಐ ಥಿಂಕ್ ಲೈಟ್ ಸ್ಕಿನ್ ಟೋನ್ ಅವರಿಗೆ ಮಾತ್ರ ಅದು ಸೂಟ್ ಆಗುತ್ತೆ. ಯಾಕಂದ್ರೆ ನಾನು ಆನ್ಲೈನ್ ಅಲ್ಲಿ ನೋಡಿದ್ದೀನಿ, ತುಂಬಾ ಲೈಟ್ ಕಾಣಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ಮೀಡಿಯಂ ಶೇಡಿಗೆ ಹೋಗಿದ್ದೆ. ಇದು ತುಂಬಾ ಡಾರ್ಕ್ ಕಾಣಿಸ್ತಿತ್ತು, ಬಟ್ ಇಟ್ಸ್ ಓಕೆ, ನನ್ನ ಸ್ಕಿನ್ಗೆ ಇದು ಮ್ಯಾಚ್ ಆಯ್ತು. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.